ಇಂದಿನ ಶ್ಲೋಕದ ಭಾವಾರ್ಥವನ್ನು ನೋಡೋಣ. ಸುಂದರಕಾಂಡದ 9ನೇ ಶ್ಲೋಕ. ಭೂತ್ವಾ ಬಿಡಾಲ ಸಮಿತೋ ನಿಶಿತಾಂ ಪುರೀಂ ಚ ಪ್ರಾಪ್ಸ್ಯಂದ ದರ್ಶ ನಿಜ ರೂಪವತೀಂ ಸಲಂಕಾಂ ವೃದ್ಧೋ ನಯಾಶ್ವಥ ವಿಜಿತ್ಯ ಚ ತಾಂ ಸ್ವಮುಷ್ಟಿ ಪಿಷ್ಟಾಂ ತಯಾನುಮತಯೇವ ವಿವೇಶ ಲಂಕಾಂ. ಹನುಮಂತ ದೇವರು ಸಮುದ್ರವನ್ನ ಹಾರಿ ರಾತ್ರಿಯ ಹೊತ್ತಿಗೆ ಲಂಕಾಪುರವನ್ನು ಪ್ರವೇಶ ಮಾಡ್ತಾ ಇದ್ದಾರೆ. ಆ ರಾತ್ರಿಯಲ್ಲಿ ಲಂಕಾಪುರವನ್ನು ಪ್ರವೇಶ ಮಾಡೋದು ಅಂತಂದ್ರೆ ಬಹಳ ಗಟ್ಟಿತನ ಬೇಕು. ಯಾಕೆ ಅಂದ್ರೆ ಲಂಕಾಪಟ್ಟಣ ರಾಕ್ಷಸರ ಊರು. ರಾಕ್ಷಸರೆಲ್ಲ ರಾತ್ರಿಯ ಕಾಲದಲ್ಲಿ ಎದ್ದಿರ್ತಾರೆ. ಕೃಷ್ಣ ಮಧ್ಯರಾತ್ರಿಯ ಸಂದರ್ಭದಲ್ಲಿ ಅವತಾರ ಮಾಡಿದ. ರಾಕ್ಷಸರ ಸಂಹಾರಕ್ಕೆಂದು ಅವತಾರ ಮಾಡಿದ ಕೃಷ್ಣ ರಾತ್ರಿಯ ಕಾಲದಲ್ಲಿ ಅವತಾರ ಮಾಡಿದ್ದು ಹೇಗೆ ಅಪೂರ್ವವೋ ಅದೇ ರೀತಿಯಾಗಿ ರಾಕ್ಷಸರೆಲ್ಲರೂ ಎದ್ದಿರುವಂತಹ ಆ ರಾತ್ರಿಯ ಸಂದರ್ಭದಲ್ಲಿಯೇ ಹನುಮಂತ ಲಂಕಾಪಟ್ಟಣವನ್ನು ಪ್ರವೇಶ ಮಾಡಬೇಕು ಅಂತ ಹೊರಟಿದ್ದಾನೆ. ಆದರೆ ಇಷ್ಟು ದೊಡ್ಡ ರೂಪವನ್ನು ಧರಿಸಿ ಒಳಗಡೆ ಹೋಗ್ಬೇಕು ಅಂತ ಅನ್ಕೊಳ್ಳಿಲ್ಲ ಅವನು. ಭೂತ್ವಾ ಬಿಡಾಲ ಸಮೇತ. ಬಿಡಾಲ ಅನ್ನೋದಕ್ಕೆ ಸಂಸ್ಕೃತದಲ್ಲಿ ಬೆಕ್ಕು ಅಂತ ಅರ್ಥ. ಬೆಕ್ಕಿನಷ್ಟು ಚಿಕ್ಕದಾದ ಗಾತ್ರವನ್ನ ಧರಿಸಿಕೊಂಡು ಹನುಮಂತ ದೇವರು ಲಂಕಾಪಟ್ಟಣವನ್ನು ಪ್ರವೇಶ ಮಾಡ್ಲಿಕ್ಕೆ ಅಂತ ಮನಸ್ಸು ಮಾಡ್ತಾ ಇದ್ದಾರೆ. ನಿಶಿ ಅಂದ್ರೆ ರಾತ್ರಿಯ ಕಾಲದಲ್ಲಿ ಬಿಡಾಲ ಸಮೇತೋ ಭೂತ್ವ. ಬಿಡಾಲ ಅಂತಂದ್ರೆ ಬೆಕ್ಕಿನ ಸರಿಸಮಾನವಾದ ರೂಪವನ್ನು ಧರಿಸಿಕೊಂಡು ತಾಂಪುರಿಂಚ ಪ್ರಾಪ್ಸ್ಯನ್ ಆ ಲಂಕಾಪಟ್ಟಣವನ್ನ ಹೊಂದುತ್ತಾ ಇದ್ದಾನೆ. ಪಟ್ಟಣದ ಸಮೀಪಕ್ಕೆ ಬರ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ಗ್ರಾಮ ದೇವತೆ ಅಂತ ಇರ್ತಾಳಲ್ಲ, ಹಾಗೆ ಲಂಕಿಣಿ ಅನ್ನುವಂತಹ ಒಬ್ಬ ಗ್ರಾಮ ದೇವತೆ ಇದ್ದಾಳೆ. ಗ್ರಾಮ ದೇವತೆಗಳೆಲ್ಲ ಯಾರು ಅಂತಂದ್ರೆ ದುರ್ಗಾದೇವಿಯ ಪರಿವಾರಭೂತರಾದವರು. ಇವರೆಲ್ಲ ಯೋಗ್ಯರಾದವರೇ. ಅವಳು ಹನುಮಂತನನ್ನ ಬಂದು ತಡಿತಾ ಇದ್ದಾಳೆ. ಒಳಗಡೆ ಹೋಗುವ ಹಾಗಿಲ್ಲ ಅಂತ. ನಿಜರೂಪವತೀಂ ಲಂಕಾಂ ಸಹ ದದರ್ಶ. ವಿಕಾರವಾದ ದೊಡ್ಡದಾದ ದೇಹವುಳ್ಳಂತಹ ಲಂಕಾಭಿಮಾನಿಯಾದಂತಹ ದೇವತೆಯನ್ನ ಲಂಕಿಣಿಯನ್ನು ನೋಡ್ತಾ ಇದ್ದಾನೆ. ಅನಯಾರುದ್ಧ, ಅವಳಿಂದ ತಡೆಯಲ್ಪಟ್ಟ ಹನುಮಂತ. ತತ್ಕ್ಷಣದಲ್ಲಿ ಹನುಮಂತ ದೇವರು ಒಂದು ಮುಷ್ಟಿ ಪ್ರಹಾರವನ್ನು ಮಾಡಿ ಚೆನ್ನಾಗಿ ಅವಳನ್ನು ನುಜ್ಜುಗುಜ್ಜು ಮಾಡ್ತಾ ಇದ್ದಾರೆ. ಸಾಯಿಸ್ಲಿಲ್ಲ, ಹೊಡೆದ್ರು ಅಷ್ಟೆ. ಯಾಕೆ ಅಂತಂದ್ರೆ ಇವಳು ದುರ್ಗಾದೇವಿಯ ಪರಿವಾರ ದೇವತೆ, ಇವಳ ಕರ್ತವ್ಯವೇ ಇದು ಅನ್ನೋದಕ್ಕೋಸ್ಕರ ಅವಳಿಗೆ ಪೆಟ್ಟು ಹಾಕಿದನೇ ಹೊರತಾಗಿ ತಡೆಯಲಿಲ್ಲ, ಸಂಹಾರ ಮಾಡ್ಲಿಲ್ಲ. ತಾಂ ಆಶು ವಿಜಿತ್ಯ, ಅವಳನ್ನ ಗೆದ್ದು ಹೆಂಗೆ ಸ್ವಮುಷ್ಟಿ ಪಿಷ್ಟಾಂ, ತನ್ನ ಮುಷ್ಟಿ ಪ್ರಹಾರದಿಂದಾಗಿ ಪಿಷ್ಟಾಂ ಪುಡಿ ಪುಡಿ ಮಾಡಿ ಅಂತ ನುಜ್ಜುಗುಜ್ಜಾಗಿ ಮಾಡಿ ಅವಳ ಅನುಮತಿಯನ್ನು ಪಡೆದು ತಯಾ ಅನುಮತ ಏವ, ಅವಳಿಂದ ಅನುಮತಿಯನ್ನು ಪಡೆದೇ ಲಂಕಾಂ ವಿವೇಶ, ಲಂಕಾಪಟ್ಟಣವನ್ನು ಪ್ರವೇಶ ಮಾಡಿದ. ಹಾಗಾದ್ರೆ ಒಟ್ಟಾರೆ ಹೇಳಿದ್ದಿಷ್ಟು. ದುರ್ಗಾದೇವಿಯ ಪರವಾರ ದೇವತೆಯಾದಂತಹ ಲಂಕಿಣಿ ಆ ಲಂಕಾಪಟ್ಟಣದ ಗ್ರಾಮ ದೇವತೆಯಾಗಿ ಬೇರೆ ಯಾರೂ ಆ ಪುರವನ್ನು ಪ್ರವೇಶ ಮಾಡದೇ ಇರುವ ಹಾಗೆ ಕಾಯ್ತಾ ಇದ್ದು, ರಾತ್ರಿಯ ಸಂದರ್ಭದಲ್ಲಿ ಹನುಮಂತ ಬಂದು
ಚಿಕ್ಕದಾದ ಬೆಕ್ಕಿನ ಗಾತ್ರದ ಶರೀರವನ್ನು ಪಡೆದುಕೊಂಡು ಆ ಊರನ್ನ ಪ್ರವೇಶ ಮಾಡಬೇಕು ಅಂತ ಮನಸ್ಸಿನಲ್ಲಿ ಯೋಚನೆ ಮಾಡಿ ಸ್ವಮುಷ್ಟಿ ಪಿಷ್ಟಾಂ, ತನ್ನ ಮುಷ್ಟಿ ಪ್ರಹಾರದಿಂದಾಗಿ ಪಿಷ್ಟಾಂ, ಪುಡಿಯಾಗಿ ಮಾಡಲ್ಪಟ್ಟಂತಹ ಅವಳನ್ನ ಕೇಳಿ ಅವಳ ಅನುಮತಿಯನ್ನು ಪಡೆದುಕೊಂಡೇ ಆ ಲಂಕಾಪಟ್ಟಣವನ್ನು ಪ್ರವೇಶ ಮಾಡಿದ. ಅವಳು ತಡೆದಾಗ ಅವಳಿಗೆ ಒಂದು ಏಟನ್ನು ಕೊಟ್ಟು ಸಂಹಾರ ಮಾಡಲಿಲ್ಲ. ದುರ್ಗಾದೇವಿಯ ಪರಿವಾರ ದೇವತೆ ಅನ್ನುವ ಕಾರಣದಿಂದ ಅವಳ ಅನುಮತಿಯನ್ನು ಪಡೆದುಕೊಂಡೇ ಲಂಕಾಪಟ್ಟಣವನ್ನು ಪ್ರವೇಶ ಮಾಡಿದ. ಇದು ಒಟ್ಟಾರೆ ಈ ಶ್ಲೋಕದ ಭಾವಾರ್ಥ. ನಾನು ಒಮ್ಮೆ ಹೇಳ್ತಾ ಹೋಗ್ತೇನೆ, ಆಮೇಲೆ ಬರೆಸ್ತೇನೆ. ನಿಶಿ, ರಾತ್ರಿಯ ಕಾಲದಲ್ಲಿ ಬಿಡಾಲ ಸಮಿತೋ ಭೂತ್ವ, ಬೆಕ್ಕಿನ ಗಾತ್ರದವನಾಗಿ, ಬಿಡಾಲ ಸಮಿತಃ, ಬೆಕ್ಕಿನಷ್ಟು ಚಿಕ್ಕ ಗಾತ್ರವುಳ್ಳವನು, ಭೂತ್ವ ಆಗಿ, ತಾಂಪುರಿಂ ಚ, ಆ ಲಂಕಾಪಟ್ಟಣವನ್ನು, ಪ್ರಾಪ್ಸ್ಯನ್, ತಲುಪಲು ಬಯಸಿದವನಾಗಿ, ಮಧ್ಯದಲ್ಲಿ ಸಹ ಆ ಹನುಮಂತ ನಿಜರೂಪವತೀಂ ದದರ್ಶ, ನಿಜರೂಪವನ್ನು ಧರಿಸಿಕೊಂಡು ಶರೀರಧಾರಿಯಾಗಿ ನಿಂತಹ ಲಂಕಿಣಿಯನ್ನು ನೋಡಿದ. ಅನಯಾರುದ್ಧ, ಈ ಲಂಕಿಣಿಯಿಂದ ತಡೆಯಲ್ಪಟ್ಟ ಹನುಮಂತನಾದರೂ ಆಶು, ಬೇಗನೆ, ಆಶ್ವಥ ಅಂತ ಇದೆ, ಆಶು ಅಥ ಅಂತ ಬಿಡಿಸ್ಕೊಳ್ಬೇಕು. ಆಶು ಬೇಗನೆ, ತಾಂ ಸ್ವಮುಷ್ಟಿ ಪಿಷ್ಟಾಂ, ತಾಂ ಆ ಸ್ವಮುಷ್ಟಿ ತನ್ನ ಮುಷ್ಟಿ ಪ್ರಹಾರದಿಂದ, ಪಿಷ್ಟಾಂ ಪುಡಿ ಮಾಡಲ್ಪಟ್ಟ, ನುಜ್ಜುಗುಜ್ಜು ಮಾಡಲ್ಪಟ್ಟ ಲಂಕಿಣಿಯನ್ನು, ವಿಜಿತ್ಯ ಗೆದ್ದು, ತಯಾ ಅವಳಿಂದ, ಅನುಮತಃ ಏವ ಅನುಮತಿಯನ್ನು ಪಡೆದುಕೊಂಡೇ, ಲಂಕಾಂ ಲಂಕಾಪಟ್ಟಣವನ್ನು ಪ್ರವೇಶ ಮಾಡಿದ ಅರ್ಥ. ಈಗ ನಿಧಾನವಾಗಿ ಬರೆಸ್ತಾ ಹೋಗ್ತೇನೆ, ಬರ್ಕೊಳ್ಳಿ. ಸಹ ಆ ಹನುಮಂತನು, ಬಿಡಾಲ ಸಮಿತಃ, ಬೆಕ್ಕಿನಷ್ಟು ಗಾತ್ರವುಳ್ಳವನು, ಭೂತ್ವ ಆಗಿ, ನಿಶಿ ರಾತ್ರಿಯ ಕಾಲದಲ್ಲಿ, ತಾಂ ಆ ಪುರೀಂ ಚ ನಗರವನ್ನು, ಪ್ರಾಪ್ಸ್ಯನ್ ಬಯಸಿದವನಾಗಿ, ನಿಜರೂಪವತಿ ಶರೀರವನ್ನು ಧರಿಸಿ ನಿಂತ, ಲಂಕಾಂಚ ಲಂಕಾಪಟ್ಟಣದ ಅಧಿದೇವತೆಯನ್ನು ಅಥವಾ ಲಂಕಿಣಿಯನ್ನು, ಲಂಕಾಂಚ ಲಂಕಿಣಿಯನ್ನು, ದದರ್ಶ ನೋಡಿದನು.
ಅನಯ ಇವಳಿಂದ ರುದ್ಧ ತಡೆಯಲ್ಪಟ್ಟವನಾಗಿ ಆಶು ಬೇಗನೆ ತಾಂ ಅವಳನ್ನು ಸ್ವಮುಷ್ಟಿಪಿಷ್ಟಾಂ ಸ್ವಮುಷ್ಟಿ ತನ್ನ ಮುಷ್ಟಿಯ ಹೊಡೆತದಿಂದ ಪಿಷ್ಟಾಂ ನುಜ್ಜುಗುಜ್ಜಾದ ಅಥವಾ ಬಳಲಿದ ಲಂಕಿಣಿಯನ್ನು ವಿಜಿತ್ಯ ಗೆದ್ದು ತಯಾ ಅವಳಿಂದ ಅನುಮತಃ ಏವ ಅನುಮತಿಯನ್ನು ಪಡೆದವನಾಗಿಯೇ ಅವಳ ಅನುಮತಿಯನ್ನು ಪಡೆದೇ ಲಂಕಾಂ ಲಂಕಾಪಟ್ಟಣವನ್ನು ವಿವೇಶ ಪ್ರವೇಶಿಸಿದನು. ಇನ್ನೊಮ್ಮೆ ಹೇಳ್ತೇನೆ. ಸಹ ಆ ಹನುಮಂತನು ಬಿಡಾಲ ಸಮಿತೋ ಭೂತ್ವ ಬಿಡಾಲ ಸಮಿತಃ ಬೆಕ್ಕಿನ ಗಾತ್ರದ ಶರೀರವುಳ್ಳವನು ಭೂತ್ವ ಆಗಿ ನಿಶಿ ರಾತ್ರಿಯಲ್ಲಿ ತಾಂ ಆ ಪುರೀಂ ಚ ನಗರವನ್ನಾದರೂ ಪ್ರಾಪ್ಸ್ಯನ್ ಹೊಂದಲು ಬಯಸಿ ನಿಜರೂಪವತೀಂ ಲಂಕಾಂ ಶರೀರಧಾರಿಣಿಯಾಗಿ ನಿಂತ ಲಂಕಿಣಿಯನ್ನು ದದರ್ಶ ನೋಡಿದನು. ಅನಯ ಇವಳಿಂದ ವೃದ್ಧ ತಡೆಯಲ್ಪಟ್ಟವನಾಗಿ ಅಥ ನಂತರದಲ್ಲಿ ಆಶು ಬೇಗನೆ ತಾಂ ಆ ಸ್ವಮುಷ್ಟಿಪಿಷ್ಟಾಂ ಸ್ವಮುಷ್ಟಿ ತನ್ನ ಕೈಯೇಟಿನಿಂದ ಪಿಷ್ಟಾಂ ಪುಡಿಮಾಡಲ್ಪಟ್ಟ ನುಜ್ಜುಗುಜ್ಜಾಗಿಸಿದ ಲಂಕಿಣಿಯನ್ನು ವಿಜಿತ್ಯ ಗೆದ್ದು ತಯಾ ಅವಳಿಂದ ಅನುಮತಃ ಏವ ಒಪ್ಪಿಗೆಯನ್ನು ಪಡೆದೇ ಲಂಕಾಂ ಲಂಕಾಪಟ್ಟಣವನ್ನು ವಿವೇಶ ಪ್ರವೇಶಿಸಿದನು. ಇದು ಒಟ್ಟಾರೆ ಈ ಶ್ಲೋಕದ ಭಾವಾರ್ಥ.
ಇದರಲ್ಲಿ ಯಾವ್ದಾದ್ರು ಪದಗಳಿಗೆ ಅರ್ಥ ಗೊತ್ತಾಗ್ಲಿಲ್ಲ ಅಂದ್ರೆ ಕೇಳಬಹುದು. ಧನ್ಯವಾದಗಳು ಗುರುಗಳೇ, ಚೆನ್ನಾಗಿ ನಮಸ್ತೆ. ಹರೇ ಧನ್ಯವಾದ. ನಮಸ್ಕಾರ.